ಬಾಸ್ ಟಿವಿಯ ಮುಖ್ಯಸ್ಥರಿಗೂ ಇಡೀ ಅವರ ಟೀಮಿಗೂ ನನ್ನ ವಿಶೇಷವಾದ ಶುಭಾಶಯ ಸಲ್ಲಿಸ್ತೇನೆ. ಒಂದು ಮಾಧ್ಯಮವನ್ನು ಪ್ರಾರಂಭ ಮಾಡಿ ಸಮಾಜದಲ್ಲಿರುವಂಥ ವಸ್ತುನಿಷ್ಠವಾದ ವಿಚಾರಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸಿ ವಿಶ್ವಾಸಭರಿತವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಬೇಕಾಗುವಂಥ ಎಲ್ಲ ಪ್ರಯತ್ನವೂ ಕೂಡ ಬಾಸ್ ಟಿವಿಯ ಮುಖ್ಯಸ್ಥರು ಮತ್ತು ತಂಡದವರು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ವತಂತ್ರೋತ್ಸವ ಶುಭಾಶಯ ಸರ್ವರಿಗೂ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಸ್ವತಂತ್ರದ ದಿವಸದ ಆಚರಣೆ ಅದು ಒಂದು ದಿವಸದ ಆಚರಣೆ ಮಾತ್ರ ಅಲ್ಲ, ಇದು ನಮ್ಮ ವಿದ್ಯಾರ್ಥಿ ಮತ್ತು ಯುವಕರಿಗೆ ನಮ್ಮ ದೇಶದ ಸ್ವತಂತ್ರಕ್ಕೆ ಪೂರ್ವಭಾವಿ ಹೇಗಿತ್ತು ನಮ್ಮ ದೇಶ, ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಹಿಡಿದು ಬಹಳಷ್ಟು ಸ್ವತಂತ್ರ ಹೋರಾಟಗಾರರು ತೆಕ್ಕೊಂಡಂತಹ ಆ ದಿಟ್ಟವಾದ ತೀರ್ಮಾನಗಳು, ಹಲವಾರು ಇವತ್ತು ನಮ್ಮನ್ನು ಅಗಲಿದಂಥವರು ಅಥವಾ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಬಲಿದಾನ ಮಾಡಿದಂಥ ಅವ್ರ ಕುಟುಂಬವನ್ನೇ ಪಣಕ್ಕಿಟ್ಟು ನಮಗೆ ಇವತ್ತು ಈ ವಸ್ತು ಕೊಟ್ಟಿದ್ದಾರಲ್ಲ, ಅವನಿಗೆ ನೆನಪಿಸಿಕೊಳ್ಳುವಂಥದ್ದು ಮತ್ತು ಹಿಂದೆ ಇಂದ ನಮಗೆ ಸಿಕ್ಕಿದಂಥ ಸ್ವತಂತ್ರದ ಆ ಒಂದು ಶಕ್ತಿಯನ್ನು ನಾವು ಉಳಿಸಿಕೊಂಡು ನಾವು ಮುಂದೆ ಹೋಗುವಂಥದ್ದು. ಅದೇ ರೀತಿಯಲ್ಲಿ ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮಗೆ ಕೊಡ್ಬೋದು, ಇದೆಲ್ಲವೂ ಕೂಡ ಚರ್ಚೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಅದನ್ನು ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ದಿನ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಪವಿತ್ರ ದಿನದ ಆ ಒಂದು ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಅಂಬೇಡ್ಕರ್ಜಿಯಿಂದ ಹಿಡಿದು ಯಾರೆಲ್ಲ ಈ ದೇಶಕ್ಕಾಗಿ ಇವತ್ತು ಸ್ವತಂತ್ರ ಹೋರಾಟ ಮಾಡಿದಾರ, ಯಾರೆಲ್ಲ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಾರ, ಅವನ್ನೆಲ್ಲ ಕೂಡ ನಾವು ಸ್ಮರಿಸಿಕೊಂಡು ತದನಂತರ ಇಷ್ಟು ವರ್ಷದ ಘಟ್ಟದಲ್ಲಿ ಈ ಒಂದು ದೇಶವನ್ನು ಇಷ್ಟು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಶ್ರಮಪಟ್ಟಂಥ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ನೆನಪಿಸಿಕೊಂಡು ಅವರ ಉತ್ತಮವಾದ ವಿಚಾರ ಮೈಗೂಡಿಸಿ ಮುಂದಿನ 30-40 ವರ್ಷ ನಾವೇನು ಮಾಡಬೇಕೆಂಬ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮೆಲ್ಲರೂ ಸಕಾರಾತ್ಮಕ ಮತ್ತು ಒಂದು ಚಿಂತನೆ ಮುಖಾಂತರ ನಾವು ವಿಶ್ವಾಸಭರಿತವಾದ ಒಂದು ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠದ ಭಾರತ ಅದು ನಮ್ಮ ಕನಸು ಆಗಿರಲಿ ಅಂತ ಹೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.